ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾನ್ವಿ ಕಾರಜೋಳ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವಾಗ ನಾಗಪಂಚಮಿ ಹತ್ತಿರ ಬರ್ತಾಯಿದೆ. ಅದಕ್ಕೋಸ್ಕರ ನಾನು ಡೈಲಿ ಒಂದೊಂದು ಥರ ಉಂಡೆಗಳನ್ನ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ನೆನ್ನೆ ಕೂಡ ನಾನು ಬೇಸನ್ ಲಡ್ಡು ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ವ್ಲಾಗ್ ಕೂಡ ಅಪ್ಲೋಡ್ ಆಗಿದೆ, ನೀವು ಹೋಗಿ ಬೇಕಂದರೆ ಚೆಕ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇಂಗಾ ಉಂಡೆ ಹಾಗೂ ಕಡಲೆ ಉಂಡೆ ಹಾಗೂ ಎಳ್ಳು ಉಂಡೆಗಳನ್ನ ಯಾವ ರೀತಿಯಾಗಿ ಮಾಡೋದು ಅಂತಲೂ ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ನಾನು ಒಂದು ಹಂಚಲ್ಲಿ ಶೇಂಗಾನ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಹಾಕಿ ಹುರ್ಕೊತಾ ಇದ್ದೀನಿ. ನಾನು ಒಂದು 3 ಭಾಗಗಳಾಗಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಆ ಹಂಚಲ್ಲಿ ಎಷ್ಟಾಗುತ್ತೋ ಅಷ್ಟಾಗಿ. ಇವಾಗ ನೋಡಿ, ಶೇಂಗಾನ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರ್ಕೊಳ್ಳಿ. ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ. ಇವಾಗ ತೋರಿಸ್ತಿದ್ದೀನಲ್ಲ, ಈ ರೀತಿಯಾಗಿ ಇಷ್ಟು ಹುರ್ಕೊಂಡ್ರೆ ಸಾಕು. ಮೇಲಿನ ಸಿಪ್ಪೆ ಎಲ್ಲ ತೆಕ್ಕೊಂಡು ನೀವು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಮಿಕ್ಸಿದಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಚಿಕ್ಕದಾಗಿದ್ದರೆ ಉಂಡೆಗಳು ಚೆನ್ನಾಗಿ ಬರುತ್ತೆ. ದೊಡ್ಡದಾಗಿ ಬಾಯಿಗೆ ಸಿಕ್ಕರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಸ್ವಲ್ಪ ನುಣ್ಣಗೆ ತರಿಯಾಗಿ ರುಬ್ಕೊಳ್ಳಿ ಶೇಂಗಾನ. ಅಷ್ಟರಲ್ಲಿ ನಾನಿವಾಗ ಒಂದು ಪಾತ್ರೆಯಲ್ಲಿ ಬೆಲ್ಲನ ಕುದಿಸ್ಕೊತಾ ಇದ್ದೀನಿ. ಬೆಲ್ಲ ಒಂದೇ ಸಾರಿ ನಾನು ಮೂರು ಥರ ಉಂಡೆಗಳನ್ನ ಮಾಡ್ತಾಯಿದ್ದೀನಲ್ಲ ನಾನಿವತ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಪಾಕ ಮಾಡ್ಕೊತಾ ಇದ್ದೀನಿ, ಬೆಲ್ಲದ ಪಾಕ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಅದು ಆಪ್ಷನಲ್ಲು. ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಘಮಕ್ಕೆ. ಆಮೇಲೆ ಒಂದು ಸ್ವಲ್ಪ ಬೆಲ್ಲನ ಜಜ್ಜಿಟ್ಕೊಂಡಿದ್ದೆ. ಆ ಬೆಲ್ಲನ ಜಜ್ಜಿಟ್ಕೊಂಡಿದ್ದನ್ನು ಪಾತ್ರೆಗೆ ಹಾಕಿ ಕುದಿಸ್ಕೊತಾ ಇದ್ದೀನಿ. ನೀರು ಒಂದು ಸ್ವಲ್ಪ, ಒಂದು ಟೀ ಕಪ್ ಇರುತ್ತಲ್ಲ, ಅದರಲ್ಲಿ ಒಂದು ಅರ್ಧ ಕಪ್ಪು ಹಾಕ್ಕೊಂಡ್ರೆ ಸಾಕು. ನೀರು ಜಾಸ್ತಿ ಬೇಕಾಗಲ್ಲ. ಬೆಲ್ಲ ಕರಗೋವರೆಗೂ 1-2 ಕುದಿ ಬರಲಿ. ಒಂದು ಕುದಿ ಚೆನ್ನಾಗಿ ಬರಲಿ, ಅಲ್ಲಿ ತನಕ ಕುದಿಸ್ಕೊಳ್ಳಿ. ಜಾಸ್ತಿ ಕುದಿಸ್ಬೇಡಿ. ಪಾಕ ಗಟ್ಟಿಯಾಗಿಬಿಟ್ರೆ ಉಂಡೆ ಎಲ್ಲ ಕಲ್ಲಾಗಿರುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಬರಲ್ಲ. ಮೆತ್ತಗೆ ಉಂಡೆಗಳು ಚೆನ್ನಾಗಿ ಬರಬೇಕು ಅಂದರೆ ಪಾಕ ಕರೆಕ್ಟಾಗಿರಬೇಕು. ಅಷ್ಟರಲ್ಲಿ ಬೆಲ್ಲ ಕುದಿಯೋಕ್ಕಿಟ್ಟು ಇವಾಗ ನಾನು ಕಡಲೆ ತೊಗೊಂಡಿದ್ದೀನಿ, ಪುಟಾಣಿನ. ಅದಕ್ಕೆ ಒಂದು 2-3 ಏಲಕ್ಕಿ ಹಾಕ್ಕೊಂಡು ಅದನ್ನು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಕುದಿಯೋ ಅಷ್ಟರಲ್ಲಿ ಟೈಮ್ ಇರುತ್ತಲ್ಲ, ಅಷ್ಟರಲ್ಲಿ ನಾನು ಕಡಲೆನ ಪುಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಬೆಲ್ಲ ಒಂದು ಅರ್ಧ ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಇದೆ. ಕುದಿಲಿ, ಇನ್ನೊಂದು 2 ನಿಮಿಷ ಕುದಿಲಿ. ಇಲ್ಲಿ ನೋಡಿ, ಕಾಣಿಸ್ತಿದೆಯಲ್ಲ, ಪುಟಾಣಿನ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ ನಾನು. ಅದನ್ನ ಒಂದು ಪಾತ್ರೆದಾಗೆ ಶಿಫ್ಟ್ ಮಾಡ್ಕೊತಿದ್ದೀನಿ. ನಾನು ಪುಟಾಣಿ ಉಂಡೆನ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇಲ್ಲ. ನಾನು ಶೇಂಗಾ ಉಂಡೆಗಳನ್ನ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತಿದ್ದೀನಿ. ಪುಟಾಣಿ ಉಂಡೆನ ಸ್ವಲ್ಪ ಕಡಿಮೆ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಎಳ್ಳು ಉಂಡೆ ಮಾಡ್ತೀನಿ. ಎಳ್ಳು ಉಂಡೆನೂ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಹಾಗೆ ನಾನಿಲ್ಲಿ ಹಾಕ್ತಿರೋದು ಒಂದು ಸ್ವಲ್ಪ ಕೊಬ್ಬರಿ, ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ. ಅದನ್ನು ಒಂದು ಸ್ವಲ್ಪ ಶೇಂಗಾಗೆ ಒಂದು ಸ್ವಲ್ಪ, ಹಾಗೆ ಪುಟಾಣಿ ಹಿಟ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಂಡು, ಆ ಬೆಲ್ಲದ ಪಾಕ ಏನು ಮಾಡ್ಕೊಂಡಿದ್ವಲ್ಲ, ಆ ಬೆಲ್ಲದ ಪಾಕನ ಒಂದು ಸ್ವಲ್ಪನೇ ಹಾಕಿ ಕಲಿಸ್ಕೊಂಡು ಮಿಕ್ಸ್ ಮಾಡಿ ನೋಡಿ. ಅದು ತಣ್ಣಗಾಗಬಾರ್ದು. ಯಾವಾಗಿರುತ್ತೆ ಬಿಸಿಯಾಗಿದ್ರೇ ಸ್ವಲ್ಪ ಚೆನ್ನಾಗಿ ಬರುತ್ತೆ ಉಂಡೆಗಳು. ತಣ್ಣಗಾಗಿಬಿಟ್ರೆ ಕಟ್ಟಕ್ಕೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಇವಾಗ ಬೇಸನ್ ಲಡ್ಡು ಎಲ್ಲ ಹೇಗೆ ಮಾಡ್ತೀವಿ ನಾವು, ಸಕ್ಕರೆ ಪುಡಿ ತೊಗೊಂಡು ತುಪ್ಪ ಹಾಕ್ಕೊಂಡು ಅದು ಹೇಗಿರುತ್ತೋ ಹಾಗೇ ಕಟ್ಟಿಬಿಡ್ತೀವಿ ಹಿಟ್ಟಲ್ಲಿ. ಇದು ಹಾಗಲ್ಲ, ಸ್ವಲ್ಪ ಬೆಚ್ಚಗಿರಬೇಕು. ಬೆಚ್ಚಗಿದ್ದಾಗಲೇ ಕಟ್ಟಿಬಿಡಬೇಕು ಉಂಡೆನ. ತಣ್ಣಗಾದರೆ ಅಲ್ಲೇ ಗಟ್ಟಿಯಾಗಿ ಬೆಲ್ಲ ಅಲ್ಲೇ ಗಟ್ಟಿಯಾಗಿಬಿಡುತ್ತೆ. ಉಂಡೆ ಕಟ್ಟೋಕ್ಕೇ ಬರಲ್ಲ. ಹಾಗಾಗಿ ಸ್ವಲ್ಪ ತಣ್ಣಗಾದರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಗ್ಯಾಸ್ ಮೇಲೆ. ಮತ್ತೆ ಒಂದು ಸ್ವಲ್ಪ ಬೆಚ್ಚಗಿರುವಾಗಲೇ ಮತ್ತೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಕಟ್ಟಿ. ಅದಕ್ಕೆ ನಾನಿಲ್ಲಿ ಎಲ್ಲ ಮಿಕ್ಸ್ ಮಾಡಿ ಬೇಗನೆ ಒಂದೇ ಸರಿಗೇ ಕಟ್ತಾ ಇಲ್ಲ. ಒಂದು ಸ್ವಲ್ಪ ಉಂಡೆಗಳನ್ನ ಒಂದೊಂದು ಸ್ವಲ್ಪ, ನನಗೆ ಎಷ್ಟು ಬೇಕೋ ಒಂದು 10 ನಿಮಿಷ ಆಗೋಕ್ಕೆ ಅಷ್ಟರಲ್ಲಿ ತಣ್ಣಗಾಗಿಬಿಡುತ್ತೆ ಬೆಲ್ಲ. ಅದಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಒಂದಿಷ್ಟು ಕ್ವಾಂಟಿಟಿ ಅಂತ. ಅಷ್ಟನ್ನು ಮಾತ್ರ ನಾನು ಕಟ್ತಾ ಇದ್ದೀನಿ. ಬೆಲ್ಲ ತಣ್ಣಗಾದರೆ ಮತ್ತೆ ಹೋಗಿ ಬಿಸಿ ಮಾಡ್ಕೊಳ್ಳೋದು, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಮತ್ತೆ ಉಂಡೆಗಳನ್ನ ಕಟ್ಟೋದು. ಆವಾಗ ಚೆನ್ನಾಗಿ ಬರುತ್ತೆ. ಗಟ್ಟಿಯಾಗಿ ಉಂಡೆಗಳು ಕಲ್ಲ ಥರ ಅನಿಸಲ್ಲ ನಿಮಗೆ. ಬಾಯಲ್ಲಿಟ್ಟರೆ ಮೆತ್ತಗಿರುತ್ತೆ, ಮೃದುವಾಗಿ. ಇವಾಗ ನೋಡಿ, ನಾನು ಉಂಡೆಗಳನ್ನ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ರೌಂಡಕ್ಕೆ ಬರ್ತಾಯಿದೆ ಅಂತ. ಇದನ್ನು ಮೆಥಡಲ್ಲಿ ಪ್ರಾಸೆಸನ್ನು ಈ ಥರ ಮಾಡಿದ್ರೇ ಚೆನ್ನಾಗಿ ಬರ್ತವೆ ಉಂಡೆಗಳು. ನೀವು ಬೆಲ್ಲದ ಪಾಕನ ಸ್ವಲ್ಪ ಗಟ್ಟಿಯಾಗಿ
ಕುದಿಸ್ಕೊಂಡ್ಬಿಟ್ರೆ ಒಂದು 5 ನಿಮಿಷ ಕುದಿಸ್ಕೊಳ್ಳೋಕ್ಕಿಂತ ಜಾಸ್ತಿ ಏನಾದ್ರು ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡ್ಬಿಟ್ರೆ ಆ ಉಂಡೆಗಳು ಅಷ್ಟೇ ಸ್ವಲ್ಪ ಕಲ್ಲು ಥರ ಆಗಿಬಿಡ್ತವೆ. ಅದಕ್ಕೆ ಬೆಲ್ಲದ ಪಾಕನ ಕುದಿಸ್ಕೊಳ್ಳೋವಾಗ ಸ್ವಲ್ಪ ನೋಡ್ಕೊಂಡು ಕುದಿಸಿ ಆದಷ್ಟು. ನೋಡಿ ನಾನು ಇವಾಗಲೇ ನೋಡ್ತಾನೆ ಒಂದು 10 ನಿಮಿಷದಲ್ಲೇ ಉಂಡೆನ ಕಟ್ಬಿಟ್ಟೆ. ಆವಾಗಲೇ ಬಿಸಿ ಪಾಕ ಇತ್ತಲ್ವ, ಇದಕ್ಕೆ ನಾನು ಏನು ಮಾಡಿದೆ ಅಂದರೆ ಒಂದು ಸ್ವಲ್ಪ ಹೋಗಿ ಮತ್ತೆ ಬೆಲ್ಲನ ಬಿಸಿ ಮಾಡ್ಕೊಂಡು ಬಂದು ಇದನ್ನು ಸ್ವಲ್ಪ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಶೇಂಗಾನ ಇನ್ನೊಂದು ಪ್ಲೇಟಲ್ಲಿರೋದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಅಂದರೆ 2 ಥರ ಉಂಡೆಗಳು ಟೇಸ್ಟ್ ಬರಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ನಿಮಗೆ ಬೇಕಂದರೆ ನೀವು ಎಲ್ಲನೂ ಒಂದೇ ಥರನೂ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ದಪ್ಪದ್ದು ಒಂದು ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಶೇಂಗಾನ ಮಿಕ್ಸ್ ಮಾಡ್ಕೊಂಡು ಒಂಥರ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಇದನ್ನು ಅದೇ ಥರ ಎಲ್ಲನೂ ಉಂಡೆಗಳನ್ನ ಕಟ್ಕೊಂಡು ಅದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನೂ ಮಾಡಿಬಿಟ್ಟೆ. ಇದೇನಿಲ್ಲ, ಒಂದೊಂದು ಸ್ವಲ್ಪ ಹೊತ್ತು 1 ಗಂಟೆ 2 ಗಂಟೆ ಹಾಕ್ಕೊಂಡು ಗಾಳಿಗೆ ಆರಲಿ. ಇದೇ ಥರ ಗಾಳಿಗೆ ಆರಿದ್ಮೇಲೆ ನೀವು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ಆರಾಮಾಗಿ 1 ತಿಂಗಳು 2 ತಿಂಗಳು ನೀವು ತಿನ್ಬೋದು. ಈಗ ನೆಕ್ಸ್ಟು ನಾನು ಕಡಲೆ ಉಂಡೆನ ಮಾಡ್ತಾಯಿದ್ದೀನಿ. ಕಡಲೆ ಉಂಡೆಗೆ ತುಂಬ ಈಸಿ. ಆ ಪುಟಾಣಿ ಹಿಟ್ಟು ತೊಗೊಂಡಿದ್ನಲ್ಲ ನುಣ್ಣಗೆ ಮಾಡಿಕೊಂಡು ಅದನ್ನು ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲದ ಪಾಕ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ನೋಡಿ. ಬೆಲ್ಲದ ಪಾಕ ಜಾಸ್ತಿ ಆಗಿಬಿಟ್ರೆ ಮತ್ತು ಸ್ವಲ್ಪ ಮಾಡೋಕ್ಕೆ ನಿಮಗಿದು ಇರಲ್ಲ. ಹಿಟ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ಜೊತೆಗೇ ಹಾಕ್ಕೊಳ್ಳಲ್ಲ ನಾನು. ಒಂದು ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ನೋಡ್ತೀವಿ, ಕೈಗೆ ಗೊತ್ತಾಗುತ್ತೆ ನಿಮಗೆ ಮಾಡೋವಾಗ ಉಂಡೆಗಳು ಬರುತ್ತಾ ಇಲ್ವಾ ಅಂತ. ಹೀಗೆ ಮಾಡಿ ನೋಡಿಕೊಂಡು ಬೆಲ್ಲದ ಪಾಕನ ಹಾಕ್ಕೊಂಡು ಉಂಡೆಗಳನ್ನ ಕಟ್ಟಿ ನೋಡಿ. ಬರುತ್ತೆ, ಕೈಯಲ್ಲಿ ಬಂದರೆ ಗೊತ್ತಾಗುತ್ತೆ ನಿಮಗೆ ಇವಾಗ ಬರ್ತಾ ಇದೆ ಉಂಡೆ ಅಂತ. ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಪಾಕ ಹಾಕ್ಕೊಂಡು ಬಿಸಿ ಪಾಕ ಹಾಕ್ಕೊಳ್ಳಿ. ಯಾವಾಗ ಮಾಡಬೇಕಾದ್ರೂ ಒಂದು 10 ನಿಮಿಷಕ್ಕೊಮ್ಮೊಮ್ಮೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಕಡಲೆ ಉಂಡೆ ಈಸಿಯಾಗಿಯೇ ಬಂದುಬಿಡುತ್ತೆ. ಆ ಥರ ಶೇಂಗಾ ಉಂಡೆ ಥರ ಅದ್ರ ಥರ ಒಂದು ಸ್ವಲ್ಪ ಕೈ ಹಿಡಿಯುತ್ತೆ. ಶೇಂಗಾ ಉಂಡೆ ಆದರೆ ಒಂದು ಸ್ವಲ್ಪ ಅಂಟ್ಕೊಳ್ಳೋದು ಅದು ಇದು. ಈ ಕಡಲೆ ಉಂಡೆಗಾದರೆ ಆ ಥರ ಏನೂ ಆಗಲ್ಲ. ಆರಾಮಾಗಿಯೇ ಬೇಗನೆ ಬಂದುಬಿಡುತ್ತೆ ಕಡಲೆ ಉಂಡೆ. ನೋಡಿ ಎಷ್ಟು ಬೇಗ ಆಗುತ್ತೆ. ಆದರೆ ತಿನ್ನೋಕ್ಕೆ ತುಂಬ ರುಚಿಯಾಗಿರೋದು ಇದರಲ್ಲಿ ಯಾವುದು ಅಂತ ನೀವು ಕಮೆಂಟ್ ಮಾಡಿ ಹೇಳಿ ನೋಡೋಣ. ಇವಾಗ ಇದು ಕೂಡ ಆಗ್ತಾಯಿದೆ ನೋಡಿ. ಎಲ್ಲ ಉಂಡೆಗಳನ್ನೂ ಕಟ್ಟಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಎಳ್ಳು ಉಂಡೆ ಕಟ್ಟೋಕ್ಕೆ ನಾನಿಲ್ಲಿ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ನಲ್ಲ ಪುಟಾಣಿ ಹಿಟ್ಟು, ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಬರೀ ಇದು ಬಿಳಿ ಎಳ್ಳು ಮಾತ್ರ ನಿಮಗೆ ಕಟ್ಟೋಕ್ಕೆ ಉಂಡೆನ ಬರಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ 2 ಸೇರಿ ನೀವು ಉಂಡೆಗಳನ್ನ ಕಟ್ಬೋದು, ಎಳ್ಳು ಉಂಡೆನ. ಅದ್ರ ಜೊತೆ ನಾನು ಒಂದು ಸ್ವಲ್ಪ ಕೊಬ್ಬರಿ ತುರಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಕೊಂಡು ನೋಡ್ಕೊತಿದ್ದೀನಿ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ಅಂತ ನೋಡಿಕೊಂಡು. ಇದು ಕೂಡ ಹಾಗೇ ಶೇಂಗಾ ಉಂಡೆ ಥರ ಅಂಟ್ಕೊಳ್ಳಲ್ಲ, ಬೇಗನೆ ಹಿಂಗೆ ಬಂದುಬಿಡುತ್ತೆ ಕೈಗೆ. ನಿಮಗೆ ಹಿಟ್ಟು ಚಪಾತಿ ಹಿಟ್ಟು ಆಮೇಲೆ ಜೋಳದ ಹಿಟ್ಟು ಆ ಥರ ಎಲ್ಲ ಕಲಿಸ್ತಿರಲ್ಲ, ಆ ಥರನೇ ಈಸಿಯಾಗಿಯೇ ಬಂದುಬಿಡುತ್ತೆ, ಲೇಟ್ ಆಗಲ್ಲ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಳ್ಳುಂಡೆ ಆಗೇ ಬಿಡ್ತು. 1 ನಿಮಿಷದಲ್ಲಿ ಕಲಸಿದ ತಕ್ಷಣ ಎಷ್ಟು ಮೆತ್ತಗೆ ಬಂದಿದ್ದಾವೆ ಗೊತ್ತಾ. ಹೀಗೆ ಎಲ್ಲನೂ ನಾನು ಒಂದೊಂದಾಗೇ ಎಳ್ಳುಂಡೆಗಳನ್ನೂ ಕೂಡ ಮುಗಿಸ್ಕೊಂಡೆ. ಅಂತೂ ನನ್ನ ಮಗಳು ಬರೋ ಅಷ್ಟರಲ್ಲಿ ನಾನು ಎಲ್ಲ ಉಂಡೆಗಳನ್ನೂ ಕಟ್ಟಿ ನನ್ನ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ. ಇವಾಗ ನೋಡಿ ಇದು ಕಾಣಿಸ್ತಿದೆಯಲ್ಲ, ಇದು ತರಿಯಾಗಿ ರುಬ್ಕೊಂಡಿರುವಂಥ ಶೇಂಗಾ ಉಂಡೆ. ಅದೇ ಶೇಂಗಾನ ನುಣ್ಣಗೆ ರುಬ್ಕೊಂಡು ಇದನ್ನೇ ಇನ್ನೊಂದು ಥರ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಇದು ಮತ್ತು ಕಡಲೆ ಉಂಡೆ ಹಾಗೂ ಎಳ್ಳು ಉಂಡೆಗಳನ್ನ ಎಲ್ಲನೂ ಮಾಡಿ ಮುಗಿಸ್ಕೊಂಡೆ. ಅಂತೂ ಎಲ್ಲ ಕೆಲಸ ಮುಗ್ದೋಯ್ತು ನನ್ನ ಮಗಳು ಬರೋ ಅಷ್ಟರಲ್ಲಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ.